ಬಾರೋ ಮಚ್ಚ ಇಲ್ಲಿ ಏನೋ ನಿಂದು. ಅಲ್ಲಿ ಯುದ್ಧ ಮಾಡ್ಬೇಕಾದ್ರೆ ಪ್ರಾಣ ಹೋಗುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ, ನಾವಿಲ್ಲಿ ಚೆನ್ನಾಗಿದೆ ಅಂತ ಯೋಚನೆ ಮಾಡ್ತಿದ್ವಿ. ಎಲ್ರಿಗೂ ನಮಸ್ಕಾರ ಗುರು. ನನ್ನ ಜರ್ನಿ ಇವತ್ತು ಕುವೈತಲ್ಲಿ ಒಂದು ಫೇಮಸ್ ಐಲ್ಯಾಂಡ್ ಅಂತ ಫೈಲಾಕ್ ಐಲ್ಯಾಂಡ್. ಸೊ ಇವತ್ತು ನಾನು ಫೈಲಾಕ್ ಐಲ್ಯಾಂಡ್ಗೆ ವಿಸಿಟ್ ಮಾಡ್ತಿದ್ದೀನಿ. ತುಂಬ ಎಕ್ಸೈಟಿಂಗ್ ಇದೆ, ಹೆಂಗಿದೆ ಅಂತ ಗೊತ್ತಿಲ್ಲ. ತುಂಬ ಸಲ ವೀಡಿಯೋದಲ್ಲಿ ನೋಡಿದ್ದೆ, ಬಟ್ ಚೆನ್ನಾಗಿದೆ ಅಂತೆ. ಕೆಲವೊಂದು ಇಂಟ್ರೆಸ್ಟಿಂಗ್ ವಿಷಯಗಳಿದೆ ಅಂತೆ. ಸೊ ನಾನು ಇವತ್ತು ಶನಿವಾರ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಜರ್ನಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ. ನಾನು ಬೋಟಲ್ಲೆಲ್ಲ ಇಷ್ಟು ಲಾಂಗ್ ಜರ್ನಿ ಮಾಡಿಲ್ಲ ಆ್ಯಕ್ಚುಲಿ. ನೋಡೋಣ ಹೆಂಗಿರುತ್ತೆ, ಇಂಟ್ರೆಸ್ಟಿಂಗ್ ಇರುತ್ತೆ. ಆ್ಯಕ್ಚುಲಿ ಸೋಲೋ ಜರ್ನಿ ಮಾಡ್ತಿದ್ದೆ, ನಾನು ಒಬ್ಬನೇ ಇಲ್ಲ. ಆ್ಯಕ್ಚುಲಿ ತುಂಬ ಜನ ಟಿಕೆಟ್ನ ಬುಕ್ ಮಾಡಿದ್ದಾರೆ. ನನ್ನ ಫ್ರೆಂಡ್ ಸರ್ಕಲ್ ಯಾರೂ ಬಂದಿಲ್ಲ, ಬಟ್ ಜರ್ನಿ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದು ಸ್ಟಾರ್ಟ್ ಆಗೋದು ಬಂದು ಸಾಲ್ಮಿಯಾದಲ್ಲಿ ಮರೀನಾ ಬೀಚ್ ಅಂತ ಇದೆ. ಸೊ ಇಲ್ಲಿಂದ ಜರ್ನಿ ಸ್ಟಾರ್ಟ್ ಆಗುತ್ತೆ. ಇವಾಗ 12 ಗಂಟೆಗೆ ಜರ್ನಿ ಇದೆ. ಬನ್ನಿ ನೋಡೋಣ. ನನ್ನ ಜೊತೆ ನೀವು ಇವತ್ತು ಫೈಲಾಕ್ ಐಲ್ಯಾಂಡ್ನ ಕಣ್ಣು ತುಂಬ ನೋಡ್ಕೊಂಬಿಡ್ರಂತೆ. ಏನು ಸಖತ್ತಾಗಿದೆ. ಆ್ಯಕ್ಚುಲಿ ಇವತ್ತು ವೆದರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಐತೆ. ಕುವೈತಲ್ಲಿ ಜಾಸ್ತಿ ಬೋಟ್ ಟ್ರಾನ್ಸ್ಪೋರ್ಟೇಷನ್ ಇರೋದೇ ಸಾಲ್ಮಿಯಾದಲ್ಲಿ. ಕುವೈತಲ್ಲಿ ಅವ್ರಿಗೆ ತುಂಬ ಜನ ಗೊತ್ತಿರುತ್ತೆ. ಬಂದು ಒಂದ್ಸಲ ವಿಸಿಟ್ ಮಾಡಿ ಎಂಜಾಯ್ ಮಾಡಿಬಿಡಿ ಇದ್ರಲ್ಲಿ ಕುತ್ಕೊಂಡು. ನೋಡಿ ಏನು ಸಖತ್ತಾಗಿ ಓಡಿಸ್ತವ್ರೆ. ತುಂಬ ಜನ ಇದ್ದಾರೆ, ನಮ್ಮೊಬ್ಬನೇ ಇಲ್ಲ, ತುಂಬ ಜನ ಟ್ರಾವೆಲ್ ಮಾಡ್ತಿದ್ದಾರೆ. ಸೊ ಇಲ್ಲಿ ಇವರು ಆರ್ಗನೈಸ್ ಮಾಡ್ತಿದ್ದಾರೆ ನೋಡಿ. ಅವ್ರು ರೆಡ್ ಶರ್ಟ್ ಹಾಕೊಂಡಿದ್ದಾರಲ್ಲ, ಅವ್ರು ಆರ್ಗನೈಸ್ ಮಾಡೋರು. ಎಲ್ಲರನ್ನೂ ಸೀಟ್ ಅಲರ್ಟ್ ಮಾಡಿ ಕೂರಿಸ್ತಿದ್ದಾರೆ. ಇಲ್ಲಿ ಗೊತ್ತಾ ಇದ್ದೀವಿ ನಾವೀಗ. ನನ್ನ ಈ ಜರ್ನಿನ ನಿಮ್ಮ ಜೊತೆ ಇವತ್ತು ಅದ್ಭುತ ಕ್ಷಣ ಶೇರ್ ಮಾಡ್ಕೊಳ್ತೀನಿ. ನಿಮಗೆ ಇದು ನೋಡಿ ನಿಮ್ಗೆ ಏನಾದರೂ ಫೈಲಾಕ್ ಐಲ್ಯಾಂಡ್ಗೆ ವಿಸಿಟ್ ಮಾಡ್ಬೇಕನ್ನೋ ಮನಸ್ಸಿದ್ರೆ ವಿಸಿಟ್ ಮಾಡಿ. ಜೀವನ ಟ್ರಾವೆಲಲ್ಲೇ ಇರಬೇಕು ಯಾವತ್ತು, ನಾವು ಅಷ್ಟೇ ನಿಲ್ಬಾರ್ದು ಒಂದೇ ಕಡೆ. ಸೊ ಜರ್ನಿಲಿರೋ ಅಷ್ಟು ಮಜಾ ಮತ್ತೆ ಬೇರೆ ಯಾವುದ್ರಲ್ಲಿಲ್ಲ. ಅದಕ್ಕೆ ಸ್ವಲ್ಪ ಟ್ರಾವೆಲರ್ ಆಗಿರಿ, ಸುತ್ತಾ ಇರಿ, ದುಡ್ದು ಏನ್ಕಿಂತ ತಬಾಗ್ತೀರಾ, ದುಡಿತಾ ಇರಬೇಕು, ಮಾಡ್ತಾ ಇರಬೇಕಷ್ಟೇ. ಸೊ ಚೆಕಿಂಗ್ ಆಗಿ ಟಿಕೆಟ್ ಎಲ್ಲ ಚೆಕಿಂಗ್ ಆಗಿ ಒಳಗಡೆ ಬಿಟ್ಟಿದ್ದಾರೆ. ಟಿಕೆಟ್ ನನ್ನನ್ನು ಅಲ್ಲೇ ನಿಲ್ಲಿಸ್ಬಿಟ್ಟಿದ್ರು. ಸ್ವಲ್ಪ ಟಿಕೆಟ್ ಏನಾದ್ರು ಬುಕ್ ಆಗಿಲ್ಲ ಅಂದ್ಕೊಂಡು. ನೋಡಿ ಇಲ್ಲೇ ಹೋಗೋ ದಾರಿ ಇದು. ತೋರಿಸ್ತೀನಿ ಮನೆ. ಯಾವ ಬೋಟ್ ಅಂತ ಗೊತ್ತಿಲ್ಲ ನನಗೂ, ಎಕ್ಸೈಟಿಂಗ್ ಇದೆ ಯಾವ ಬೋಟ್ ಅಂತ. ಬೋಟ್ ಸರಿಯಾಗಿ ದೊಡ್ಡದಾಗೆ ಐತೆ ನೋಡಿ, ಇಲ್ಲಿ ತೋರಿಸ್ತೀನಿ. ಕಾಣಿಸ್ತಿದೆಯಲ್ಲ, ಅದೇ ಬೋಟ್ ಅದು. ಸಖತ್ ದೊಡ್ಡದಿದೆ. ನಾನೇನೋ ಚಿಕ್ಕದಿದೆ ಅಂದ್ಕೊಂಡಿದ್ದೆ, ಸರಿಯಾಗಿ ದೊಡ್ಡದೇ ಇದೆ. ನೋಡೇ ಬಿಡೋಣ ಬನ್ನಿ. ಈ ಸಾಲ್ಮಿಯಾ ನೋಡಿ, ಬೋಟಿಂಗ್ ಅಂತಲೇ ಸಖತ್ ಫೇಮಸ್ ಇಲ್ಲಿ. ನೀವು ಸುಮ್ಮನೆ ಹಂಗೆ ಅರ್ಧ ಗಂಟೆ 1 ಅವರ್ ಹಿಂಗೆ ಟ್ರಾವೆಲ್ ಮಾಡ್ಕೊ ಬರ್ತೀನಿ ಅಂದರೂ ಕೂಡ ಅದಕ್ಕೂ ಕೂಡ ಬೋಟ್ ಫೆಸಿಲಿಟೀಸ್ ಇದೆ. ನೋಡಿಲಿ ಏನು ಸಖತ್ತಾಗಿದೆ ಬೋಟ್ಗಳೆಲ್ಲ. ಬಟ್ ಅಷ್ಟೇ ಕಾಸ್ಟ್ಲಿ ಗುರು, ಸಖತ್ ಕಾಸ್ಟ್ಲಿ ಇರುತ್ತೆ. ಈ ಜರ್ನಿನೂ ಕೂಡ ತುಂಬ ಕಾಸ್ಟ್ಲಿ, ಅಷ್ಟು ಈಸಿ ಇಲ್ಲ. ಬಟ್ ದುಡಿಯೋದೇ ಜರ್ನಿ ಮಾಡೋಕ್ಕೆ, ಜೀವನ ಮಾಡೋಕ್ಕೆ. ಇದೊಂದು ಪಾರ್ಟ್ ಆಫ್ ಲೈಫ್. ನಮ್ಮದು ಜರ್ನಿ ಇದೆಯಲ್ಲ, ಇದು ನಮ್ಮದು ಜೀವನದ ಒಂದು ಭಾಗ. ಸುತ್ತಬೇಕು, ಓಡಬೇಕು, ಆಡಬೇಕು, ಕುಣಿಬೇಕು, ಎಲ್ಲ ಮಾಡಬೇಕು. ಹಂಗಿದ್ರೆ ಮಜಾ ಬರೋದು ನಮಗೆ ಜರ್ನಿಯಲ್ಲಿ. ಸೊ ಹಲೋ. ಒಳಗಡೆ ಸಕ್ಕತ್ತಾಗಿದೆ. ನಂಗೆ ಸೀಟ್ ಯಾವುದಂತ ಗೊತ್ತಿಲ್ಲ, ಎಲ್ಲೋ ಒಂದು ಕುತ್ಕೋಬೇಕು. ಸೀಟ್ ನಂಬರ್ ಏನು ಬರ್ದಿಲ್ಲ, ಹಿಂಗೆ ನ್ಯಾಚುರಲ್ ಆಗಿದೆ. ಯಾವ ಸೀಟಲ್ಲಿ ಬೇಕಾದ್ರೂ ಕುತ್ಕೋಬೋದು ನಾವು, ಆ ಥರ. ಸೊ ನಾನು ಅಲ್ಲಿ ಹೋಗ್ಬೇಕಂತ ಬ್ಯಾಗಲ್ಲಿ ಏನೇನು ತೊಗೊಂಡೋಗಿದೆ ಅಂತ ತೋರಿಸ್ತೀನಿ ನೋಡಿ. ನಾನು ನಿಮಗೆ ತುಂಬ ಐಟಮ್ಗಳೇನು ತೊಗೊಂಡೋಗಿಲ್ಲ. ಜಸ್ಟ್ ಒಂದು ಕೋಟು, ಬಾಳೆಹಣ್ಣು, ನೀರು ಮತ್ತು ಸ್ವಲ್ಪ ತಿನ್ನೋಕೆ ಐಟಮ್ಗಳು. ನೀರಂತೂ ಬೇಕೇ ಬೇಕು. ಅಲ್ಲೆಲ್ಲ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರ್ಬೋದು. ಸೊ ಅದಕ್ಕೆ ನಾನು ಇಲ್ಲಿಂದಲೇ ತೊಗೊಂಡೆ. ತುಂಬ ಜನ ಹಂಗೆ ಮಾಡ್ತಾರೆ, ಸ್ವಲ್ಪ ಐಟಮ್ಗಳಲ್ಲಿ ಇಲ್ಲಿಂದ ತೊಗೊಂಡು ಹೋಗ್ತಾರೆ. ಸೊ ನೀರು ಕುಡಿಬೇಕು. ಅಷ್ಟು ಕ್ಲಿಯರ್ ಇಲ್ಲ ಗ್ಲಾಸ್, ಇದ್ದಂಗೆ ಮಾಡೋದು ಇನ್ನೇನು ಮಾಡೋಕ್ಕಾಗುತ್ತೆ. ನೋಡ್ಬಿಡಿ ಏನು ಕಾಣಿಸುತ್ತೆ ನೀರು. ಸಕ್ಕತ್ತಿದೆ. ಮತ್ತೆ ಜರ್ನಿ. ಫೈನಲಿ ನಾವು ಫೈಲಾಕ್ ಐಲ್ಯಾಂಡ್ಗೆ ಬಂದೇ ಬಿಟ್ಟಿದ್ದೀವಿ. ಬನ್ನಿ, ಈ ಬ್ಯೂಟಿಫುಲ್ ಪ್ಲೇಸ್ ಹೆಂಗಿದೆ ಅಂತ ನನಗೆ ತೋರಿಸ್ತೀನಿ. ಏನು ಸೈಕ್ ಐತೆ ಅಂತ. ಮೆಟ್ಲಿಳ್ದು ಓದ್ತಾ ಇರ್ಬೇಕಂಗೆ. ಇಲ್ಲಿ ಯಾಸಿದ್ರೆ ನೋಡಿ, ಇದು ತೇಲೋದಿದು. ತೇಲ್ತಿದ್ರ ಮೇಲೆ, ಸಮುದ್ರ ಮೇಲೆ ಹಂಗೆ ತೇಲಾಡುತ್ತೆ. ನಾನು ಇದ್ರ ಮೇಲೆಲ್ಲ ಹೋಗಿರ್ಲಿಲ್ಲ. ತೇಲಾಡೋ ಬೋಟ್ ಹಾಕೋರ್ ಗುರು. ಇದ್ರ ಮೇಲೆ ಕಾಲಿಡಕ್ಕೆ ಒಂಥರ ಮಜವಾಗೈತೆ. ಮಜವೋ ಮಜಾ. ಇಲ್ಲಡಿಲ್ಲ ನೆಗ್ದಾಡ್ತಾರೆ ಇವರು. ಆ ಕಡೆ ಇದು ಗ್ರಿಪ್ಸ್ ಒಂಥರ ಬ್ಯಾಲೆನ್ಸ್ ಚೆನ್ನಾಗಿದೆ. ಒಂಥರ ಆ ಕಡೆ ಹಿಂಗೆ ಅಲ್ಲಾಡಿಸ್ತಿರುತ್ತೆ. ನಡೆಗೆ ಒಂಥರ ಖುಷಿ ಇದ್ರ ಮೇಲೆ. ನೋಡಿ ಹೆಂಗೆ ಕಾಣಿಸುತ್ತೆ ಐಲ್ಯಾಂಡು. ಇದು ಆ್ಯಕ್ಚುಲಿ ಐಲ್ಯಾಂಡ್. ಇದು ಒಳಗಡೆ ಏನೇನು ಗೇಮ್ಸ್ ಇದೆ ಅಂತ ನೋಡೋಣ ಹೆಂಗಿದೆ ಒಳಗಡೆ, ಏನು ಸ್ಪೆಷಲ್ ಇದೆ. ನನ್ನ ಇವತ್ತಿನ ಈ ಫೈಲಾಕ್ ಐಲ್ಯಾಂಡ್ ಜರ್ನಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ನೋಡಿ ಬಿಡೋಣ.
ಬಿಸಿಲಲ್ಲಿ ಹಾಕ್ಬಿಟ್ಟವ್ರೆ. Bueno, esa es la marca, todo el mundo tiene fotos de esa marca y de ese corazón. ಸ್ಪೆಷಾಲಿಟೀಸ್ ಎಲ್ಲ ಏನೇನಿದೆ ಅಂತ ಒಳಗಡೆ ನುಗ್ಗಿ ನೋಡೋಣ. ಮೇ ಬಿ ಐಟಮ್ಗಳೆಲ್ಲ ಕಾಸ್ಟ್ಲಿ ಇರ್ಬೋದು, ಯಾಕಂದರೆ ಇದು ಅಲ್ಲಿಂದ ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ ಆಗಿ ಬರಬೇಕಲ್ಲ, ಸೊ ಹಂಗಾಗಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತಲ್ಲ ಇಲ್ಲಿ ಜರ್ನಿ. ಎಲ್ಲಿಗೆ ಹೋಗಬೇಕು, ರಿಸೆಪ್ಷನ್, ಬಸ್ಟು, ಸೊ ಆರ್ಗನೈಸರ್ಸ್ ಇದ್ದಾರೆ, ನೋಡೋಣ ಅವ್ರ ಹತ್ರ ಕರ್ಕೊಂಡು ಹೋಗ್ತಾರೆ, ಗೊತ್ತಾಗುತ್ತೆ ನಮಗೆ. ಸೊ ದಿಸ್ ಈಸ್ ಅ ಜರ್ನಿ. ಐಕಾರಿಸ್ ಯುನೈಟೆಡ್ ಮರೀನಾ ಸರ್ವಿಸಸ್. ಗೊತ್ತಿಲ್ಲ ಏನು ಮಾಡಬೇಕು, ಎಲ್ಲಿ ಹೋಗಬೇಕು, ಇಷ್ಟು ದೊಡ್ಡ ಇದರಲ್ಲಿ. ಇಲ್ಲಿಂದ ಮತ್ತೆ ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕಂತೆ ನೋಡಿ. ಐಕಾರಿಸ್ ಅವ್ರದ್ದು ಬಸ್ ಇದೆ. ಸೊ ಬಸ್ಸಲ್ಲಿ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ನಮ್ಮ ಅಪ್ಪನಿಗೆ ಗೊತ್ತಿಲ್ಲ, ನೋಡ್ಬೇಕು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ. ಇಲ್ಲಿಂದ ಮತ್ತೆ ಡೀಪಾಗಿ ಹೋಗ್ಬೇಕು ಒಳಗಡೆ ಅನ್ಸುತ್ತೆ. ನೋಡೋಣ ಎಲ್ಲೆಲ್ಲ ಹೋಗ್ಬೇಕು, ಎಲ್ಲೆಲ್ಲಿ ಸುತ್ತಬೇಕು, ನಿಜವಾಗ್ಲೂ ಗೊತ್ತಿಲ್ಲ. ಒಬ್ಬನೇ ಬೇರೆ ಬಂದಿದ್ದೀನಿ, ಕೇಳ್ಕೊಂಡು ಹೋಗ್ಬೇಕು ಅವ್ರನ್ನ. ನೋಡೋಣ ಹೆಂಗಿರುತ್ತೆ ಈ ಜರ್ನಿ ಅಂತ. ಫೈನಲಿ ಬಸ್ ಇಳಿದು ಬಸ್ಸಿಂದ ಒಳಗಡೆ ಮಿಡ್ಲಲ್ಲಿ ಬಂದಿದ್ದೀವಿ. ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ, ನೋಡ್ಬೇಕು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ. ಯಾವುದೋ ಒಂದು 2 ಪ್ಲೇಸಿಗೆ ಮೇಯ್ನಾಗಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು, ಎಲ್ಲಿ ಅಂತ ಗೊತ್ತಿಲ್ಲ. ಹೋಗಿ ನೋಡೇ ಬಿಡೋಣ. ಎಕ್ಸ್ಟ್ರಾ ಆಕ್ಟಿವಿಟೀಸ್ ಮಾಡ್ತೀವಿ ಅಂದರೆ ನೋಡಿ, ಈ ಥರ ಪ್ಯಾಕೇಜ್ ಇರುತ್ತೆ. ನಮಗೆ ಹಾರ್ಸ್ ರೈಡಿಂಗ್ ಬೇಕಾ, ಬಸ್ ಬೇಕಾ, ಸುತ್ತಾಡ್ಸ್ಬೇಕಾ, ಬಟ್ ಇಲ್ಲಿ ಫ್ರೀಯಾಗಿ ಕೊಡೋದು ಯಾವುದು ಅಂದರೆ ಇಲ್ಲೊಂದು ಮ್ಯೂಸಿಯಂ ಐತಂತೆ. ಆ ಮ್ಯೂಸಿಯಂ ಫ್ರೀಯಾಗಿ ಐತಂತೆ ನೋಡಿ. ಇಲ್ಲೆಲ್ಲ ಇದಿಟ್ಟವ್ರೆ, ಎಂಥದಿಟ್ಟವ್ರೆ, ಇದು ಅವಾಗೆಲ್ಲ ಯುದ್ಧಗಳಾದಾಗ ಗುಂಡು ಟುಬ್ ಅಂತ ಗುದ್ದದು, ಸೊ ಆ ಥರ ಯುದ್ಧಗಳಿಟ್ಟವ್ರೆ ನೋಡಿ. ಇಲ್ಲೈತೆ, ಸೊ ಇಲ್ಲೈತೆ ನೋಡಿ, ಇಲ್ಲಿ ಸಗದಿದಲ್ಲ, ಎಲ್ಲದಕ್ಕೂ ಪೇಂಟ್ ಹೊಡೆದಿಟ್ಬಿಟ್ಟವ್ರೆ. ಸೊ ಇವಾಗ ನಾವು ಮ್ಯೂಸಿಯಂ ಒಳಗಡೆ ಎಂಟ್ರಿ ಆಗೋಣ. ಬಲಗಾಲಿಟ್ಟು ಒಳಗೆ ಬಾರಮ್ಮ. ಸೊ ಒಳಗಡೆ ಬಂದ ತಕ್ಷಣ ಏನಿದೆ, ಚೆನ್ನಾಗಿದೆ. ಅದರ ಬುಕ್ಕೆಲ್ಲ ಇಟ್ಟಿದ್ದಾರೆ. 1960ರಿಂದ 58. ಓಕೆ, ಇಲ್ಲಿ ಆರ್ಕಿಯಾಲಜಿಸ್ಟ್ ಬಂದು ಏನೋ ಹುಡುಕಿ ಎಲ್ಲ ಮಾಡಿದ್ದಾರೆ ನೋಡಿ ಇಲ್ಲಿ. ಸೊ ಅದ್ರದ್ದೆಲ್ಲ ಇಟ್ಟಿದ್ದಾರೆ ಇಲ್ಲಿ ಬುಕ್ಸ್ಗಳು. ಅಂದರೆ ಇಲ್ಲಿದ್ದ ಹಳೇ ಕಾಲದವರು ಇದ್ರಲ್ಲ, ಏನೇನು ಮಾಡ್ತಿದ್ದಾರಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಇಟ್ಟಿದ್ದಾರೆ ಇಲ್ಲಿ. ಮತ್ತು ಹಿಂದೆ ಅವಾಗಿನ ಜನಗಳು ಕೂತು ಯಾವ ಥರ ಮಾತಾಡ್ತಿದ್ರು ಅಂತ ನೋಡಿ ತೋರಿಸಿದ್ದಾರೆ. ಇದೆಲ್ಲ ರಿಯಲ್ ಅಲ್ಲ, ಗೊಂಬೆ, ಅದು ಮಾಡೆಲ್ ಇಟ್ಟಿರೋದು. ಅದು ಚೆನ್ನಾಗಿದೆ, ಒಂಥರ ಸೂಪರ್ ಆಗಿದೆ. ಬಟ್ ಅವೆಲ್ಲ ಗೊಂಬೆ ಮಾಡೋಲ್ಗಳು ಏನಿಟ್ಟವ್ರ. ಅಯ್ಯೋ ಡೋರ್ ಬೇರೆ ಚಿಕ್ಕದು ಮಾರ್ರೆ. ಅಯ್ಯೋ ಡೋರ್ ಕ್ಲೋಸ್ ಆಗ್ಬೇಡ, ನಿಂತ್ಕೊ. ಬೆಳಗ್ಗೆ ಬರಬೇಕು, ನಿಂತ್ಕೋ, ಹೋಗ್ಬೇಡ. ಇದು ಓಪನ್ ಮಾಡೋಣ. ಇದೇನು ಗುರು ಇದು, ಬಾಗಿಲು ಮುಂದಕ್ಕೆ ಹೋಗುತ್ತೆ. ಇಲ್ಲೇನಿದೆ, ಇಲ್ಲೇನು ಮೇಯ್ನಾಗಿ ಕುವೈತ್ ಪೆಟ್ರೋಲಿಯಂ ಸಿಗೋಕ್ಕೂ ಮುಂಚೆ ಜಾಸ್ತಿ ಏನು ಎವ್ಯಾಲ್ಯೂಯೇಷನ್ ಆಗಿರಲಿಲ್ಲ. ಮಣ್ಣಲ್ಲೇ ಮನೆ ಕಟ್ಕೊಳ್ತಿದ್ರು. ಮತ್ತು ಈ ದೇಶನ ಹೆಂಗೆ ಒಂದು ಸ್ಟೆಪ್ ಬೈ ಸ್ಟೆಪ್ ಇಂಪ್ರೂವ್ ಮಾಡ್ಕೊಂಡು ಹೋದ್ರು. ಜನ ಜೀವನ ವ್ಯವಸ್ಥೆ ಹೆಂಗಿತ್ತು ಮುಂಚೆ. ಜಾಸ್ತಿ ಬೋಟ್ಗಳನ್ನ ಬಳಸ್ತಿದ್ರಲ್ಲ. ಇವಾಗ ಬೋಟ್ ಎಲ್ಲ ತುಂಬ ಎವ್ಯಾಲ್ಯೂಯೇಷನ್ ಆಯಿತು ನೋಡಿ. ಇಲ್ಲೆಲ್ಲ ಬೋಟ್ ಎಲ್ಲ ಮಾಡ್ತಿದ್ದಾರೆ. ಶಿಪ್ ರಿಪೇರ್ ಆ್ಯಂಡ್ 5 lakh ಐಸ್ಲ್ಯಾಂಡ್ ಬೀಚ್ ಶಿಪ್ ರಿಪೇರ್ ಎಲ್ಲ ಮಾಡ್ತಿದ್ರಂತೆ ಇಲ್ಲಿ. ಸೊ ಆ ಥರ ಕೆಲವೊಂದು ಥಿಂಗ್ಸ್ಗಳನ್ನ ಇಟ್ಟಿದ್ದಾರೆ. Questo c'era quando, questo Sheikh Jaber, c'era quando sono arrivata io in Kuwait. Questo mi sa che è il padre ಇವರೆಲ್ಲ con ರಾಜರುಗಳು. ಯಾವ್ಯಾವ ಇಸ್ವಿಲಿ ಕುವೈಟ್ನ ಯಾವ ಕಾಲದಲ್ಲಿ ಆಟವಿಕೆ ಮಾಡಿದ್ರು ಅನ್ನೋ ರಾಜಗಳ ಚಿತ್ರಗಳನ್ನ ಇಲ್ಲಿಟ್ಟಿದ್ದಾರೆ ನೋಡಿ. ಇಸ್ವಿನ ಇಸ್ವಿಲಿ ಇಂತಿಂಥ ರಾಜ ಈ ಜಾಗನ ಆಳ್ವಿಕೆನ ಮಾಡ್ತಿದ್ರು. 1965ರಿಂದ 1950, ಇದು 1977ರಿಂದ 65, ಇದು 2000ರಿಂದ 7, ಇದು ರೀಸೆಂಟ್ 6, ಇದು 2020. ಈಗಿದ್ದಾರೆ ಅನ್ಸುತ್ತೆ ಇವರು. 2020 ಇವಾಗ ರನ್ ಆಗ್ತಿದೆ. ಇವರು 25 ಈಗ. ಇವರೆಲ್ಲ ತುಂಬ ಹಳಬ್ರು ನೋಡಿ, ತುಂಬ ಹಳಬ್ರು ಇವರು. ಯಾಕಂದರೆ ಇವರ ಚಿತ್ರಗಳನ್ನ ಪೇಂಟಿಂಗ್ ಮೂಲಕ ತೋರಿಸಿದ್ದಾರೆ ಇವರು. ಯಾಕಂದರೆ ನೋಡಿ 1917ರಿಂದ 15, ಇದು 1921 17, ಇದು 1950ರಿಂದ 21, ತುಂಬ ಹಿಂದೆ. ಅದಕ್ಕೆ ಇವ್ರ ರಾಜರ ಫೋಟೋಗಳೆಲ್ಲ ಚಿತ್ರಗಳ ಮೂಲಕ ತೋರಿಸಿರೋದು ಇವನ್ನೆಲ್ಲ. ಸೊ ಇದು ಹೆರಿಟೇಜ್ ವಿಲೇಜ್ ಅಂತ. ಮರಗಳಿದೆ, ಪೀಸ್ಫುಲ್ ಐತೆ ಜಾಗ, ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲ. ಅಂದರೆ ಕುವೈತಿನ ಹಿಂದಿನ ಮನೆಗಳು ಈ ಥರ ಇರ್ತಿದ್ದು. ಅಂದರೆ ಒಂದು ಫ್ಯಾಮಿಲಿ ಅಂದರೆ ಈ ಥರ ಮಧ್ಯೆ ಜಾಗ ಬಿಟ್ಕೊಂಡು ಸುತ್ತ ಮನೆ ಕಟ್ಕೊಂಡು ಈ ಥರ ಜೀವನ ಮಾಡ್ತಿದ್ರು. ಯಾಕಂದರೆ ಇಲ್ಲಿ ಫ್ಯಾಮಿಲಿಗೆ ತುಂಬ ಪ್ರಾಮುಖ್ಯತೆ ಕೊಡ್ತಾರೆ. ನಾನೊಂದು ಗಮನಿಸಿದ್ದೀನಿ. ಇವಾಗಲೂ ಕೂಡ ಟೈಮ್ ಸಿಕ್ಕಿದ್ರೆ ಫ್ಯಾಮಿಲಿ ಜೊತೆನೇ ಟೈಮ್ ಸ್ಪೆಂಡ್ ಮಾಡ್ತಾರೆ. ಅದು ಒಂದು ಒಳ್ಳೆ ವಿಚಾರ. ಅದು ನಂಗೆ ಭಾರಿ ಇಷ್ಟ ಆಯಿತು ಇಲ್ಲಿ ಜನಗಳದು, ಯಾವಾಗಲೂ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು. ಇಲ್ಲೇನಿದೆ, ಇಲ್ಲಿ
ಬೋಟ್ ಮಾಡೆಲ್ ಇಟ್ಟಿದ್ದಾರೆ, ಬೋಟ್ ಮಾಡೆಲ್ ಇದೆ, ಮತ್ತೆ ಬೂತ್ ಗಾಜುಗಳು ಇಟ್ಟವ್ರೆ ನೋಡಿ. ಇಲ್ಲಿ ಚಿತ್ರ ಎಲ್ಲ ಬಿಡಿಸಿ ಹಿಂದಿನವರೆಲ್ಲ ಯಾವ ಥರ ಟ್ರಾನ್ಸ್ಪೋರ್ಟೇಷನ್ ಮಾಡ್ತಿದ್ರು, ಯಾವ್ಯಾವ ರೀತಿ ಬೋಟ್ಗಳನ್ನ ಬಳಸ್ತಿದ್ರು ಅದನ್ನ ಚೆನ್ನಾಗಿ ತೋರಿಸಿದ್ದಾರೆ ಇಲ್ಲಿ. ಆಯಿತು, ಮುಂದೆ ನೋಡಿಲಿ ಹಳೆ ಕಾಲದ ವಸ್ತುಗಳು ಸಂಬಂಧಪಟ್ಟ ಮರಗಳೆಲ್ಲ ಇಟ್ಟವ್ರೆ ಇಲ್ಲಿ. ನೆಕ್ಸ್ಟ್ ಮುಂದೆ ಹೋಗುವ, ಏನೈತೆ ಅಂತ. ಈ ಹೆರಿಟೇಜ್ ಹೌಸಸ್ ಅಂತ ಬರ್ದವ್ರೆ. ಕುವೈತಲ್ಲಿ ತುಂಬ ಹಿಂದೆ ಮನೆಗಳು ಯಾವ ರೀತಿ ಇರ್ತಿದ್ವು ಅಂತ. ಯಾಕಂದರೆ ಇವಾಗ ಪೆಟ್ರೋಲಿಯಂ ಸಿಕ್ಕಿದ ಮೇಲೆ ಇವ್ರದ್ದು ತುಂಬ ಅಡ್ವಾನ್ಸ್ ಆಗಿದೆ, ಜೀವನ ಶೈಲಿ ಆಗಿರ್ಬೋದು, ಎಲ್ಲನೂ ಕೂಡ ತುಂಬ ಅಡ್ವಾನ್ಸ್ ಆಗಿದೆ. ತುಂಬ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ಒಳಗಡೆ ಹೋಗ್ಬೇಕಾ ಏನೋ ಗೊತ್ತಿಲ್ಲ, ಒಟ್ಟಿಗೆ ಮುಂದೆ ಹೋಗಿ ಬರೋಣ. ಏನಾಗಿದೆ ಇಲ್ಲಿ, ಈ ಥರ ಜೀವನ ಶೈಲಿ ಮಾಡ್ತಿದ್ರು ಅವಾಗ. Sai cos'è l'altro? ಹಿಂಗೆ ಜಗ್ಲಿ ಮೇಲೆ ಕೂತ್ಕೊಬಿಟ್ಟ, ಏನಕ್ಕ ಹೆಂಗಿದೀಯಾ ಅಂತ ನಮ್ಮ ಹಳ್ಳಿ ಕಡೆ ಹಿಂಗೆ ಮಾತಾಡೋರು. ಹಂಗೆ ಇವರು ಕೂಡ ಜಗ್ಲಿ ಮಾಡ್ಕೊಂಡವ್ರೆ. ಹಳ್ಳಿ ಜೀವನ ಎಷ್ಟು ಸ್ವರ್ಗವಾಗೈತೆ ಅದು ಇವಾಗಲ್ಲ, ಇವಾಗಲೂ ಕೂಡ ಹಳ್ಳಿ ಎಲ್ಲ ಮೊಬೈಲ್ ಅಂತ ಹಾಳಾಗ್ಬಿಟ್ಟೈತೆ ನೋಡಿ. ಅವಾಗ ಡಿಸ್ಟರ್ಬೆನ್ಸ್ ಇಲ್ಲ, ಏನಿಲ್ಲ, ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಅಕ್ಕಪಕ್ಕ ಮನೆಗಳು, ಏನು ಸ್ವರ್ಗ ಇತ್ತಲ್ಲ. ಇವಾಗ ಏನೇ ದುಡಿದ್ರು ನೆಮ್ಮದಿ ಇಲ್ದಿದ್ದೇ ಜೀವನ ಸ್ವರ್ಗ. ಆದರೆ ಇವಾಗ ನಾವು ಈ ಟೆಕ್ನಾಲಜಿಗೆ ಈಗಿನ ಇದಕ್ಕೆ ಅಡ್ಜಸ್ಟ್ ಆಗಿ ಮತ್ತೆ ಇದಕ್ಕೆ ಬರ್ತೀವಿ ಅಂದ್ರೆ ತುಂಬ ಕಷ್ಟ. ಯಾಕಂದರೆ ದುಡ್ಡು ಬೇಕು, ದುಡ್ಡಿಲ್ಲನೇ ಜೀವನ ಸಾಗಲ್ಲ. ಈಗ ಸ್ವರ್ಗವಾಗೈತೆ ಮಾತ್ರ. ಬನ್ನಿ ಹಂಗೆ ಮುಂದಕ್ಕೆ ನೋಡೋಣ ಏನೇನಿದೆ ಅಂತ. ಇದು ಹಳ್ಳಿ ಬೀದಿ, ಇದು ಕೂಡ ಜಗ್ಲಿ. ತುಂಬ ಜನ ವಿಸಿಟ್ ಮಾಡ್ತಾರಲ್ಲ ನೋಡಿ. ಮರಗಳಿದೆಯಲ್ಲ, ಇದು ಈ ಮರಗಳು ಕಾಣಿಸ್ತಿದೆಯಲ್ಲ, ಇದೊಂದು ಸ್ವಲ್ಪ ಸ್ಪೆಷಲ್ ಮರ. ಯಾಕಂದರೆ ಕಡಿಮೆ ನೀರಲ್ಲಿ ಮತ್ತು ಅತಿ ಟೆಂಪ್ರೇಚರ್ ಜಾಸ್ತಿ ಇದ್ರೂ ಬೆಳೆಯೋಂಥ ಮರಗಳು ನೋಡಿ. ಬೀದಿಗಳೆಲ್ಲ ಅವಾಗಿನವ್ರೆ ತುಂಬ ಶ್ರೀಮಂತವಾಗಿ ಬದುಕ್ತಿದ್ರೇನೋ. ಎಷ್ಟು ಚೆನ್ನಾಗೈತೆ ಗುರು. ಇವಾಗೆಲ್ಲ ಸ್ವಲ್ಪ ಟೂರಿಸ್ಟಿಗಂತ ಮೇಂಟೈನ್ ಮಾಡಿ ಇಟ್ಟಿರ್ಬೋದು ಇದೆಲ್ಲ. ಆದರೂ ಸಿಂಪಲ್ ಜೀವನ, ನೆಮ್ಮದಿ ಜೀವನ ಬದುಕೋಕ್ಕೆ ಎಷ್ಟು ಚೆನ್ನಾಗಿತ್ತು ನೋಡಿ ಆಗ. ಎಲ್ಲ ಇದೆ, ಇದ್ಯಾವುದೋ ಮನೆ ಇರಬೇಕು, ಇಲ್ಲಿ ಬೇಡ. ಸ್ವಲ್ಪ ಮುಂದೆ ಹೋಗುವ, ಏನಿದೆ ಇಲ್ಲಿ ನೋಡಿ. ಇಲ್ಲಿ ಇಟ್ಕೆ ಗೂಡು ಇಟ್ಟವ್ರೆ ಇಲ್ಲಿ. ಹೊಗೆ ಹಂಗೆ ರಪಕ್ಕನ ಹೋಗ್ಬಿಡೋದು ಹಿಂಗೆ. ಇದೆಲ್ಲ ಹಾಳಾಗ್ಬಿಟ್ಟೈತೆ, ಯಾರು ಮೈಂಟಿ ಯೂಸ್ ಮಾಡ್ತಿಲ್ವಲ್ಲ ನೋಡಿ. ಎಷ್ಟು ಚೆನ್ನಾಗಿ ಮಾಡೋರು ಇಟ್ಕೆ ಗೂಡನ್ನ. ಇಲ್ಲಿ ಕೆಲವೊಂದು ಕಾಡು ಪ್ರಾಣಿಗಳಿಟ್ಟವ್ರು ಗುರು. ಜಿಂಕೆಗಳಿದ್ದಾವೆ, ತೋರಿಸ್ತೀನಿ ನೋಡಿ. ಒಳಗಡೆ ಬಿಡಲ್ಲ, ಜಿಂಕೆಗಳು. ಜಿಂಕೆನೇ ಇದು, ತೋರಿಸ್ತೀನಿ ನೋಡಲ್ಲ ಇಲ್ಲೇ ಹೆಂಗಿದೆ ಅಂತ. ಎಲ್ಲ ಹೇತ್ಬಿಟ್ಟು ವಾಸನೆ ಬರ್ತೈತೆ. ಮರಿ ಜಿಂಕೆ ಬಾಬಾ, ಮರಿ ಜಿಂಕೆ ಬಾಬಾ ಬಾಬಾ ಓ ಬಾಬಾ ಬಾ ಬಾ ಬಾ. ನಾನು ಜಿಂಕೆ ಅಂತ ಇಷ್ಟೊಂದು ಹತ್ತದಲ್ಲಿ ನೋಡೇ ಇರಲಿಲ್ಲ, ಇವಾಗ ನೋಡ್ತಿದ್ದೀನಿ. ಇನ್ನು ಏನಿಲ್ಲ, ಹೆಂಗಿದ್ದಾವೆ. ಹಲೋ ಮಿಸ್ಟರ್, ಏನು ಮಾಡ್ತಿದೀಯಾ? ನಿಂಗೆ ಇಲ್ಲಿ ಒಬ್ಬನೇ ಇದ್ದು ಬೋರ್ ಆಗಲ್ವಾ ನಿಮ್ಗೆ? ಯಾರಿಗೋ ಇನ್ನೇನು ಮಾಡ್ತೀರಾ? ಕೂಡಾಕ್ಬಿಟ್ಟವ್ರಲ್ಲ. ಇದು ಕಾಡ ನಾಡ ಒಂದು ಗೊತ್ತಿಲ್ಲ, ಹೊರಗಿನ ಪ್ರಪಂಚನೇ ಗೊತ್ತಿಲ್ಲ ಅವಕ್ಕೆ. ಆರಾಮಾಗಿ ಇಲ್ಲಿ ನೀರು ಕುಡ್ಕೊಂಡು, ಹುಲ್ಲಿಲ್ಲ ಏನಿಲ್ಲ, ಏನು ತಿಂತಾವಂತಾನೆ ಗೊತ್ತಿಲ್ಲಪ್ಪ. ಏನು ಹಾಕ್ತಾರೆ ಇವಕ್ಕೆಲ್ಲ ಫುಡ್ಡು ನೋಡಿಲ್ಲಿ. ನಮ್ಮ ಪೂರ್ವಜರಿದ್ದಾರೆ, ತೋರಿಸ್ತೀನಿ. ಯಾರು ನಮ್ಮ ಪೂರ್ವಜರು? ಮಂಕಿಗಳು, ಕೋತಿಗಳಿದ್ದಾವೆ. ಅವಕ್ಕೆ ಆಟ ಆಡೋಕ್ಕೆ ಇದು ಯಾವುದೋ ಬೇರೆ ದೇಶದ ಅಥವಾ ಇದೇ ದೇಶದ ಗೊತ್ತಿಲ್ಲ, ತಂದಿಲ್ಲಿ ಇಟ್ಟವ್ರೆ. ವಿಚಿತ್ರವಾಗಿದ್ದಾವೆ ಕೋತಿಗಳಿವು, ತೋರಿಸ್ತೀನಿ ನೋಡಿ. ಇವಕ್ಕೂ ಕೂಡ ಪಿಜ್ಜಾ ಬರ್ಗರ್ ಕೊಟ್ಟವ್ರೆ. ಇವಕ್ಕೂ ಕೂಡ ನಮ್ಮ ಥರ ಕಾಯಿಲೆ ಬರೆಸ್ಕೊಳ್ಳೋಕ್ಕೆ ಇನ್ನೊಂದು ಇದಾಗೋಯ್ತು. ಇವಾಗ ಅವು ತಿಂದು ಅಭ್ಯಾಸಗೋಗಿರುತ್ತೆ ಅವಕ್ಕಿಂತ ಇದನ್ನು. ಆ ರುಚಿ ಹತ್ತುತ್ತಲ್ಲ. ಇವಾಗ ರೀಸೆಂಟಾಗಿ ಕಟ್ಟಿರೋಂಥ ಮನೆಗಳೆಲ್ಲ ನೋಡಿ ಇಲ್ಲಿದ್ದಾವೆ, ಆದರೆ ಯಾರೂ ಇಲ್ಲ ಇಲ್ಲಿ. ಆ್ಯಕ್ಚುಲಿ ತುಂಬ ಕಟ್ಟಡಗಳೆಲ್ಲ ಖಾಲಿಯಾಗಿ ಎಲ್ಲ ಇದಾಗಿದ್ದಾವೆ. ಈಗ ರೀಸೆಂಟಾಗಿ ಮಳೆ ಬಂದಿದ್ದಕ್ಕೆ ನೋಡಿ ಇಲ್ಲಿ ಹುಲ್ ಬೆಳ್ಕೊಂಡೈತೆ ಚೆನ್ನಾಗಿ. ಬನ್ನಿ ಇಲ್ಲಿ ತೋರಿಸ್ತೀನಿ. ಈ ಜಾಗ ನೋಡಿ ನಂಗೆ ಏನು ಅನಿಸ್ತು ಗೊತ್ತಾ, ನಮ್ಮೂರಲ್ಲಿ ಇದ್ದೀನೇನೋ ಅನ್ನಿಸ್ತು. ನಮ್ಮೂರಲ್ಲಿ ಹುಲ್ಲೆಲ್ಲ ಬೆಳೆದಿರುತ್ತಲ್ಲ ಹಂಗೆ. ಕುರಿ ಸಾಕವ್ರೆ. ಮತ್ತೆ ನಮಸ್ಕಾರ ಅಣ್ಣ, ಹೆಂಗಿದ್ಯಾ? ನಮಸ್ಕಾರ ಕಣ್ರಪ್ಪೋ, ಚೆನ್ನಾಗಿದ್ದೀರ ಎಲ್ರು? ಎಷ್ಟೊಂದು ಕುರಿ ಇದಾವ ಗುರು. ಬಾಬಾ ಇವನೇ ಅವನು ನಮ್ಮ ಥರಕ್ಕೆ ಹೋಗ್ತಾನಂತ ಉಕ್ಕತ್ತಿದ್ದಾವ ಮಕ್ಕೆಲ್ಲ. ಪಾಪ ಇಲ್ಲಿ ನೋಡಿ, ಇವನ್ನ ಅವ್ರಿಗೇನಾದರೂ ಬಕ್ರೀದ್ ಹಬ್ಬ ಗಿಬ್ಬ ಬಂದಾಗ ಅದನ್ನೇ ಕೈ ಕನಿಸ್ತಾರೆ ಅನ್ಸುತ್ತೆ. ಎಷ್ಟೊಂದಿದಾವ ಗುರು, ಏನು ತಿನ್ನಕ್ಕೆ ಕೊಡ್ತಾರೆ ಅಂತಾನೆ ಗೊತ್ತಿಲ್ಲ. ಇಲ್ಲಿ ಸ್ವಲ್ಪ ಹೊರಗಡೆ ಬಿಟ್ರೆ ಹುಲ್ಲಾರು ಐತೆ ತಿನ್ನಕ್ಕೆ. ಬರೀ ಹಿಂಡಿ ಕೊಡ್ತಾರೆ ಅನ್ಸುತ್ತೆ ತಿನ್ನಕ್ಕೆ.
ಈ ತರ ತುಂಬಾ ಡೆಸರ್ಟ್ಗಳ ಮಧ್ಯೆ ಈ ತರ ಕುರಿ ಸಾಕಾಣಿಕೆಗಳೆಲ್ಲ ಮಾಡ್ತಾರೆ. ಇಲ್ಲಿ ಅಂತಲ್ಲ, ಇದು ಐಲ್ಯಾಂಡ್ ಆಗಿರೋದ್ರಿಂದ ಸ್ವಲ್ಪ ಇಲ್ಲಿ ಆಹಾರಕ್ಕೆ ಬೇಕು ಅಂತ ಇಟ್ಟಿದ್ದಾರೆ. ಬಾ 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 ಮೇ. ನನ್ನ ಹತ್ರ ಏನಿಲ್ಲ ಕೊಡಕ್ಕೆ ನಿಂಗೆ ತಿನ್ನಕ್ಕೆ. ಇದು ಪೇಪರ್ ಅಪ್ಪ, ಪೇಪರು ತಿನ್ಬೇಡ ಹಂಗೆ. ನಮಸ್ಕಾರ ಎಲ್ರಿಗೂ. ನಾವಂತೂ ಟೆಕ್ನಾಲಜಿ ಬಿದ್ದು ಹಾಳಾಗಿದ್ದೀವಿ. ನೀವಾದ್ರೂ ನೆಮ್ಮದಿಲ್ಲ ನಿಮ್ಮ ಫ್ಯಾಮಿಲಿ ಜೊತೆ ಇರಿ ಆಯ್ತಾ. ಎಂಜಾಯ್ ಮಾಡಿ, ಎಂಜಾಯ್. ಇದ್ರ ಉಣ್ಣೆಗಳೆಲ್ಲನೂ ಕತ್ತರಿಸ್ಬಿಟ್ಟು ಮಾರ್ತಾರೆ ಇವನ್ನ. ಇಲ್ಲಿ ಯಾವ್ದಕ್ಕಾರು ಬಳಸ್ಕೊಳ್ತಾರೆ. ಅಲ್ಲಿ ನೋಡಿ, ಅಲ್ಲಿ ಅಮ್ಮ ಅಮ್ಮ ಹಾಲು ಕುಡಿಸ್ತಾವೈತೆ ಪಾಪುಗೆ. ಅಮ್ಮ ಹಾಲು ಕುಡಿಸ್ತೈತೆ. ಇವನ್ ಯಾರೋ ಬರ್ತಾವನೆ ಮುಂದಕ್ಕೆ. ಐ ಬಾರೋ ಮಚ್ಚ, ಬಾರೋ ಮಚ್ಚ, ಇಲ್ಲಿ ಏನೋ ನಿಂದು ತಿನ್ನೋ ಅಂಥದ್ದಲ್ಲ ಕಣ ಇದು. ತಿನ್ನೋ ಅಂಥದ್ದಲ್ಲ ಮಚ್ಚ ಇದು. ತಿನ್ನೋ ಅಂಥದ್ದಲ್ಲ ಇದು, ಪೇಪರ್ ಇದು. ಇದೆಲ್ಲ ಪೇಪರ್ ತಿನ್ನಬಾರ್ದು ನೀವು. ಏನು ತಿಂತೀಯಾ, ಏನು ತಿಂತೀಯಾ? ತಿನ್ನಬಾರದು. ತಿನ್ನೋ ಅಂಥದ್ದಲ್ಲ ಇದು, ತಿನ್ನೋ ಅಂಥದ್ದಲ್ಲ ಇದು. ತಿನ್ಬೇಡಿ ಯಾರು. ಆಯಿತು, ನಿಮ್ಮ ಪಾಡಿಗೆ ನೀವು ಎಂಜಾಯ್ ಮಾಡ್ಕೊಳ್ಳಿ. ನಾನು ಹೊರಡ್ತೀನಿ. ನಮಸ್ಕಾರ ನಿಮ್ಮನ್ನೆಲ್ಲ ಮೀಟ್ ಮಾಡಿದ್ದಕ್ಕೆ. ಟಾಟಾ, ಸಿ ಯು, ಬಾಯ್ ಬಾಯ್. ಇಲ್ಲೊಂದು ಊದಾಡೋದೈತೆ. ಆಗೆಲ್ಲ ನಾವು ಕುತ್ಕೊಳ್ತಿದ್ವಲ್ಲ, ಹಾ 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 ಹಾ, ಸ್ವರ್ಗ. ಈ ಥರ ಉಯ್ಯಾಲೆ ಆಡಿ ಎಷ್ಟು ವರ್ಷ ಆಯ್ತು ಗುರು. ಬಿದ್ದುಬಿಡ್ತಿದ್ದೆ ಈಗ. ಯಪ್ಪ ಶಿವ, ಬಿದ್ದಿದ್ರೆ ಅವನ ನೋಡ್ರಿ ಮರ್ಯಾದೆಲ್ಲ ಹೋಗ್ತಿತ್ತು ನಂದೀಗ. ಜಾರತ್ತೆ ಗುರು ಇದು, ಗಟ್ಟಿ ಕುತ್ಕೊಳ್ಳಲ್ಲ. ಇದು ಯಾವನ್ ಮಾಡ್ದ ಇದನ್ನ ಜಾರ ಥರ. ಒಬ್ಬನೇ ಬಂದಿದ್ದೀನಿ, ಸೊ ನನಗೆ ಒಬ್ಬನೇ ಎಂಜಾಯ್ ಮಾಡೋ ಥರ ಏನಾದರೂ ಕಿತ್ತು ದಬಾಕ್ಬೇಕು. ಇಟ್ಸ್ ಬಿದ್ದೆ, ಜಸ್ಟ್ ಮಿಸ್ ಬಿದ್ದೋಗ್ಬಿಡ್ತಿದೆ ಈಗ. ಇದಷ್ಟು ಕಂಫರ್ಟಬಲ್ ಇಲ್ಲ ಕುತ್ಕೊಳ್ಳೋಕ್ಕಿದು, ಉದಾಡುತ್ತೆ. ಕಾರ್ಗಳಿದ್ದಾವೆ ನೋಡ, ಮನೆ ಕಾರ್ ಹೆಂಗಿದೆ ಅಂತ. ಇಡಬೇಕು, ಎತ್ತಬೇಕು, ಬ್ಯಾಗಲ್ ಅಂಥದ್ದು ಏನಿಲ್ಲ, ಸಿಂಪಲ್. ನೋಡಿ ಇಲ್ಲಿ ಒಂದು ಗಾಡಿ, ಕುವೈತ್ದು ಹಳೆ ಗಾಡಿ ಇದು. ತುಂಬ ದೊಡ್ಡದೈತೆ. ಇಡೀ ಫ್ಯಾಮಿಲಿ ಜನ ಎಲ್ಲ ಇಲ್ಲೇ ಹೋಗ್ಬೋದು, ಅಷ್ಟು ದೊಡ್ಡದೈತೆ ನೋಡಿಲಿ. ಹೋಗೋ ಮಾರಾಯ, ಎಷ್ಟು ಉದ್ದ ಐತೆ ಅಂತ. ಕಾರು ಕಲರ್ ಮಾತ್ರ ಸೈಕಾಗೈತೆ. ಸೇಮ್ ಹಳೇ ಕಾಲದ ಗಾಡಿ ಇದು. ಕುತ್ಕೋಬೋದಾ? ಓಪನ್ ಇದೆಯಾ? ಕುತ್ಕೋಬೋದು ಗುರು. ಇದ್ರೊಳಗಡೆ ಕುತ್ಕೊಂಡು ಗಾಡಿನ ಹಳೆ ಕಾಲಕ್ಕೆ ಜರ್ನಿ ಮಾಡೋಣ. ಇಲ್ಲಿ ಕುತ್ಕೊಂಡು ಹಂಗೆ ಟೈಮ್ ಟ್ರಾವೆಲ್ ಮಾಡಬೇಕಿತ್ತು ನಾನು. ಹಳೆ ಕಾಲದ ಗಾಡಿ, ಸ್ಟೇರಿಂಗು ಹಳೇದು. ನಾವು ಅವಾಗಿನ ಟೈಮ್ಲೈನ್ಗಂತೂ ಹೋಗಿ ಕುತ್ಕೊಳ್ಳೋಕ್ಕಾಗಲ್ಲ. ಏನಾದ್ರು ಚಾನ್ಸ್ ಇದ್ದು ನಮಗೆ ಟೈಮ್ ಟ್ರಾವೆಲ್ ಮಾಡೋ ಚಾನ್ಸ್ ಸಿಕ್ಕಿದ್ರೆ ಸರ್ಕಂತ ಟ್ರಾವೆಲ್ ಮಾಡಿಬಿಟ್ಟು ಈ ಕಾರಲ್ಲಿ ಕುತ್ಕೊಬರ್ಬೋದು. ಬಟ್ ಅವಾಗ ಹೋಗೋಕ್ಕಾಗಲ್ವಲ್ಲ. ಅದಕ್ಕೆ ನೋಡಿ, ಇವಾಗ ಇದ್ಯಾವುದು ವರ್ಕಿಂಗಲ್ಲಿ ಇಲ್ಲ ಅನಿಸುತ್ತೆ. ಹಿಂಗೆ ಬಂದು ನೋಡೋರಿಗೆ, ಟ್ರಾವೆಲರ್ಸ್ಗೆ ಯೂಸ್ ಆಗಲಿ ಅಂತ ಇಟ್ಟವ್ರೆ. ನೋಡಿ ಹೆಂಗೈತೆ ಕಾರು. ನಾವೆಲ್ಲ ಹಳೆ ಮೂವಿಗಳಲ್ಲಿ ನೋಡಿದ್ದು. ಸ್ವಲ್ಪ ಎಲ್ಲ ನೀಟಾಗಿ ಮಾಡಿ ಇಟ್ಟವ್ರೆ. ಎಲ್ಲ ಬಟನ್ ವರ್ಕಲ್ಲಿದ್ದಾವೆ, ಏನು ಗೊತ್ತಿಲ್ಲ. ಹೋಗಿದ್ದಾವೆ ಅನಿಸುತ್ತೆ, ಯಾವ ವರ್ಕಲ್ಲಿಲ್ಲ. ಯಾವಾಗ ಎಸ್ತಿದ್ದು ಬಟ್ಟೆಗಳೆಲ್ಲ ಧೂಳು ಹಿಡ್ದೋಯ್ತೆ. ಯಾರು ಬರ್ತಾರೆ ಇಲ್ಲಿ? ನಮ್ಮಂಥ ಹುಚ್ಚರು ಬರ್ತಾರೆ ಅಷ್ಟೇ ಇಲ್ಲಿ. ಸಮುದ್ರದ ಮಧ್ಯೆ ಕಟ್ಟೆ ಕಟ್ಬಿಟ್ಟವ್ರು ಗುರು ಇಲ್ಲಿ. ಇದ್ರ ಮೇಲೆ ನಡ್ಕೊಂಡು ಹೋಗಿ, ಅಂದರೆ ಸಂಜೆ ಟೈಮಲ್ಲಿ ಇದು ತುಂಬ ಚೆನ್ನಾಗಿ ಕಾಣುತ್ತೆ. ಯಾಕಂದರೆ ಸುತ್ತೆಲ್ಲ ನೀರಿದೆ. ನೋಡಿ ಇಲ್ಲಿ ಹೆಂಗಿದೆ, ನೆಲ ಕಿತ್ತೋಗಿದೆ. ಇದು ಗಾಳಿಗೆ ಮಳೆಗೆಲ್ಲ. ಇದು ಎಷ್ಟು ವರ್ಷ ಆಯಿತೋ ಗಟ್ಟಿ ಗೊತ್ತಿಲ್ಲ. ನೀರು ಸ್ವಲ್ಪ ಜಾಸ್ತಿ ಆಗಾದ್ರೂ ಫೋರ್ಸ್, ಅಲೆಗಳು ಹೊಡೆದು ಕಿತ್ತೋಗಿರುತ್ತೆ. ಸ್ವಲ್ಪ ಉಪ್ಪು ನೀರಿಗೆ ಸಿಮೆಂಟು ಹಾಳಾಗುತ್ತೆ ಬೇಗ. ಇಲ್ಲಿ ಡ್ರೋನ್ ತರಬೇಕಿತ್ತು. ಡ್ರೋನಲ್ಲಿ ಮಾತ್ರ ಮಸ್ತ್ ತೋರ್ಬೋದಿತ್ತು. ನೋಡಿ ಅಲ್ಲೊಂದು ಐಲ್ಯಾಂಡ್ ಕಾಣಿಸ್ತಿದೆ, ತೋರಿಸ್ತೀನಿ. ಇಲ್ಲೊಂದು ಐಲ್ಯಾಂಡ್ ಇದೆ, ಅದು ತುಂಬ ಚಿಕ್ಕದು ಅನಿಸುತ್ತೆ. ನೋಡಿ ಅಲ್ಲೂ ಮನೆಗಳು ಕಟ್ಟಿದ್ದಾರೆ, ಅಲ್ಲೂ ಬಿಟ್ಟಿಲ್ಲ. ಐಫೋನಲ್ಲಿ ಎಷ್ಟು ಝೂಮ್ ಆಗುತ್ತೆ ಅಷ್ಟು ಹೋಗ್ತೀನಿ. ಓಕೆ, ಸೊ ಇವಾಗ ನಾನು ಕಂಬೆಲ್ಲ ಮುಟ್ಟೋಗ್ಬಿಟ್ಟೈತೆ ಗುರು. ಸ್ವಲ್ಪ ಡೇಂಜರ್ ಐತೆ ಮೇಲೆ ಹತ್ತದು. ಇಲ್ಲೇ ಕಟ್ಟೆ ಮೇಲೆ ಕುತ್ಕೊಂಡು ಏನು ಮಾಡಬೇಕು? ಕಟ್ಟೆ ಮೇಲೆ ಕುತ್ಕೊಂಡು ಮೊಬೈಲ್ಗಳನ್ನ ಹುಷಾರಾಗಿ ಇಟ್ಕೋಬೇಕು. ಬಿದ್ದರೆ ಸೀದಾ ನೀರೊಳಗಡೆ. ತುಂಬ ಮುರಿದೋಗ್ಬಿಟ್ಟೈತೆ. ಸೊ ಇಲ್ಲಿಂದ ಒಂದು ಬ್ಯೂಟಿಫುಲ್ ವ್ಯೂ ತೋರಿಸ್ತೀನಿ. ನೋಡಿ, ಕಂಬ ಮಳೆಗೆಲ್ಲ ಹಾಳಾಗ್ಬಿಟ್ಟೈತೆ, ಮುರ್ಕ ಬಿದ್ದುಬಿಟ್ಟೈತೆ. ಇದು ಹೆಂಗೆ ಕಾಣುತ್ತೆ ಅಂತ. ಇದ್ರ ಮೇಲೆ ನಿಂತ್ಕೊಳ್ಳೋಕ್ಕೆ ಭಯ ಆಯ್ತೈತೆ ಗುರು. ಇಲ್ಲಿ ಎಲ್ಲ ಮುರಿದೋಯ್ತು. ಇಲ್ಲಿ
ಬೀಳತ್ತಾರ ಏನಿಲ್ಲ, ಆದರೆ ನನಗೆ ಒಳಗಡೆ ಪುಕ್ಕು 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 ಅಂತ ಐತೆ ಭಯ. ಸ್ವರ್ಗ. ಇಲ್ಲಿ ಈ ಐಸ್ಲ್ಯಾಂಡಲ್ಲಿ ಕೆಲವೊಂದು ಬಿಲ್ಡಿಂಗ್ಗಳೆಲ್ಲ ಬಳಕೆ ಮಾಡ್ತಿಲ್ಲ, ಹೆಂಗೆ ಬೇಕಂಗೆ ಬಿದ್ದಾವೆ ಆಯಿತಾ. ಇದು ಯಾಕೆ ಹಿಂಗಾಗಿದೆ ಅಂತ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ನೋಡಿಲಿ ಹೆಂಗೈತೆ, ಎಲ್ಲ ಒಗ್ಯಾಕ್ಸ್ಕೊಂಡೈತಿ ಇಲ್ಲಿ. ಏನೇನೋ ಚಿತ್ರ ಬರ್ದವ್ರೆ ಅದ್ರ ಮೇಲೆ, ನಡಲಿ ಏನೇನೋ ಬರ್ದಿಟ್ಟವ್ರೆ. ಮಾರಾಯ, ಈ ಕಿತಾಪತಿ ಹುಡುಗರುಗಳು ಏನೇನೋ ಬರ್ದಿರ್ತಾರೆ. ಎಲ್ಲ ಬರೀಬಾರ್ದು ಆ್ಯಕ್ಚುಲಿ, ಇಟ್ಸ್ ನಾಟ್ ಗುಡ್. ದೊಡ್ಡ ಮಳಿಗೆ ಇತ್ತು ಅನ್ಸುತ್ತೆ ಇದು, ಎಲ್ಲ ಬಳಕೆ ಮಾಡ್ದೇನೆ ಎಲ್ಲ ಹಾಳಾಗ್ಬಿಟ್ಟೈತಿ. ಏನಿದು ಎಲ್ಲ ಡೆಮಾಲಿಷ್ ಆಗೋಗಿದೆ, ಏನು ಉಳ್ದಿಲ್ಲ. ಏನೇನೋ ಬರ್ದವ್ರು ಇದ್ರ ಮೇಲೆ. ಏನಿದು? ಏನೇನೋ ಬರ್ದವ್ರೆ, ತುಂಬ ಡೆಮಾಲಿಷ್ ಆಗೋಗಿದೆ ಜಾಗ ಇದು. ಏನಿಲ್ಲ ಆ್ಯಕ್ಚುಲಿ, ಇಲ್ಲಿ ಏರೋಪ್ಲೇನ್ ಹೋಯ್ತೈತೆ. ಬಳಕೆ ಮಾಡಿದಿರೋ ವಸ್ತುಗಳು ಎಲ್ಲ ಹಂಗಾಗಿ ಬಿದ್ದು ಚಲ್ಲಾಪಿಲ್ಲಿ ಆಗಿ, ಇದನ್ನ ಮತ್ತೆ ಏನಾದ್ರು ಮಾಡ್ಬೋದು ಮುಂದೆ ಏನಾದರೂ ಮಾಡೋದಾದರೆ. ಇಲ್ಲೇ ಓಪನ್ ಇತ್ತು, ಇಲ್ಲೇ ಬರ್ಬೋದಿತ್ತು ನಾನು. ಇಲ್ಲಿ ತುಂಬ ಜಾಗ ಇನ್ನು ತುಂಬ ಜಾಗ ಖಾಲಿ ಬಿದ್ದಿದೆ, ಯಾಕಂದರೆ ತುಂಬ ದೊಡ್ಡ ಐಲ್ಯಾಂಡು. ಆ ಕಡೆ ಸ್ವಲ್ಪ ಮನೆಗಳಿದ್ದಾವೆ, ಅಲ್ಲಿ ಸ್ವಲ್ಪ ವಾಸ ಮಾಡ್ತಿದ್ದಾರೆ ಈಗಲೂ, ಬಟ್ ಈ ಜಾಗದಲ್ಲಿ ವಾಸ ಮಾಡ್ತಿಲ್ಲ. ಅಯ್ಯೋ, ಗಡ್ಡಿ ಚುಚ್ಕೊಬಿಡ್ತು. ಹಿಂಗಿದೆ ಕತೆ. ಇನ್ನು ಒಳಗಡೆ ಡೀಪಾಗೆ ಒಂದು 3 ಪ್ಲೇಸ್ ಇದೆಯಂತೆ, ಅದಕ್ಕೆ ಟಿಕೆಟ್ ತೊಗೊಂಡಿದ್ದೀನಿ. ಟಿಕೆಟ್ ಇದು ಇಲ್ಲಿ ಒಳಗಡೆ 3 KD ಆಗುತ್ತೆ. ಸೊ ಮೂರು ಪ್ಲೇಸ್ನ ತೋರಿಸ್ತಾರೆ. ಒಂದು ಏನೇನು ಪ್ಲೇಸ್ ತೋರಿಸ್ತಾರೆ ನನಗೂ ಗೊತ್ತಿಲ್ಲ, ಜಸ್ಟ್ ಕೇಳಿದೆ, ಜಸ್ಟ್ ಜನರಲ್ ಆಗಿ ಹೇಳಿದ್ರು. ನೋಡೋಣ ಅದೇನೇನು ತೋರಿಸ್ತಾರೆ ಅಂತ, ನೋಡೇ ಬಿಡೋಣ ಬನ್ನಿ. ವಾರ್ಫೀಲ್ಡ್, ಕುವೈತಲ್ಲಿ ಮುಂಚೆ ಬಳಸಿದಂತಹ ಹಳೆ ವಾರ್ ಐಟಮ್ಗಳು. ನೋಡಿ ಬಿಡೋಣ ಹೆಂಗಿದೆ ಅಂತ. ಈ ಜಾಗ ಏನಂದರೆ, ಕುವೈತಲ್ಲಿ ಆವಾಗ ಯುದ್ಧಕ್ಕೆ ಸಂಬಂಧಪಟ್ಟಂಥ ವಸ್ತುಗಳನ್ನ ಬಳಸ್ತಿದ್ರಲ್ಲ, ಗಾಡಿಗಳು, ಪಿರಂಗಿಗಳು, ಗುಂಡುಗಳು ಎಲ್ಲ ಹಾರ್ಸೋಕ್ಕೆ, ಅದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಇಟ್ಟವ್ರು. ಇಲ್ಲಿ ನೋಡಿ, ಇಲ್ಲಿ ಟ್ಯಾಂಕರ್ಗಳಿದೆ, ಮತ್ತು ಯುದ್ಧ ಎಂಥ ಜಾಗದಲ್ಲಿ ಬೇಕಾದ್ರೂ ನುಗ್ಗ ಅಂತ ಮದ್ದು ಗುಂಡುಗಳದ್ದು ಗಾಡಿ ಇದೆ. ನೋಡಿ ಇಲ್ಲಿ ಇಟ್ಟವ್ರೆ, ಏನು ಸಖತ್ತೈತೆ ಅಂತ. ಬಟ್ ಎಲ್ಲ ಮಳೆ ಬಿದ್ದು ಕಬ್ಬಣ ಎಲ್ಲ ಹಾಳಾಗಿದೆ. ಅಮೇರಿಕದವ್ರ ಹತ್ರ ಫೋಟೋ ತೆಗೆಸ್ಕೊಬಿಟ್ಟೆ. ಚೆನ್ನಾಗಿ ಮಾತಾಡ್ತಾರೆ ಗುರು, ರೆಸ್ಪಾನ್ಸ್ ಚೆನ್ನಾಗಿ ಮಾಡ್ತಾರೆ. ಜಾಸ್ತಿ ಕಮ್ಯುನಿಕೇಟ್ ಮಾಡಬೇಕು ಹೊರಗಿನ ಜನಗಳ ಜೊತೆ, ಸ್ವಲ್ಪ ಫ್ಲೂಯೆನ್ಸಿ ಇಂಪ್ರೂವ್ ಆಗುತ್ತೆ. ಹಂಗಾಗಿ ನೋಡಿಲಿ ಹೆಂಗೈತಿ ವಿಮಾನ ವಸ್ತುಗಳು ಹೆಂಗಿದ್ದಾವೆ. ಕಬ್ಬಣ ಎಲ್ಲ ಹಾಳಾಗ್ಬಿಟ್ಟಿದೆ ನೋಡಿಲಿ, ಯಾಕಂದ್ರೆ ಇದು ಓಪನ್ ಏರಿಯಾ ಅಲ್ಲ, ಮಳೆ ಬಿದ್ದಿರೋ ಜಾಗ. ಡುಗು ಅಂತ ಗನ್ ಬರುತ್ತಲ್ಲಿ, ಹಿಂಗೆ ಒಳಗೆ ನುಸಿತಾರೆ, ಗನ್ನಲ್ಲಿ ಶೂಟ್ ಮಾಡ್ತಾರೆ, ಡುಗು ಅಂತ. ಇಲ್ಲಿ ಕುತ್ಕೊಂಡು ಹಿಂಗೆ ಟಿಕು ಅಂತ ಹಿಂಗೆ ಓಡಿಸ್ತಾ ಇರ್ತಾರೆ ಗಾಡಿಗಳನ್ನ. ಇಲ್ಲಿ ಏನಾನ ಮೆಟಲ್ಗಳಿದಾವೆ, ಹಿಂಗೆ ತಿರ್ಸ್ಕ. ಇಲ್ಲಿ ಐತೆ ನೋಡಿಲಿ, ಇದೇನೋ ರೊಟೇಟ್ ಮಾಡೋದು. ಇದು ಜುಗು ಅಂತ ಗಾಡಿ ಓಡ್ತಾ ಇರುತ್ತೆ ಹಿಂಗೆ, ಚೆನ್ನಾಗಿದೆ ಒಂಥರ. ಅಲ್ಲಿ ಯುದ್ಧ ಮಾಡ್ಬೇಕಾದ್ರೆ ಪ್ರಾಣ ಹೋಗುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ನಾವಿಲ್ಲಿ ಚೆನ್ನಾಗಿದೆ ಅಂತ ಯೋಚನೆ ಮಾಡ್ತಿದ್ವಿ. ಎಷ್ಟು ಪ್ರಾಣ ಕೊಟ್ಟವ್ರ ಏನೋ, ಎಷ್ಟು ಗುಂಡು ಜೀವ ತೆಗ್ದೈತೋ ಏನೋ. ಇದು ನೋಡಿಲ್ಲ, ಒಂದು ವಿಮಾನ ಹೋಯ್ತೈತೆ ನೋಡಿ ಇಲ್ಲಿ. ಓಕೆ, ಇವಾಗ ನಾವು ಇಲ್ಲಿಂದ ಇಳಿಯೋಣ. ಇಳಿದು ಗೊಂಡು ನೋಡಿಯೋಣ. ನೋಡಿ ಇಲ್ಲಿಂದ ಟಪ್ ಅಂತ ಗುಂಡೋಗುತ್ತೆ. ಇಲ್ಲಿ ಇಟ್ಟವ್ರೆ. ಇದು ಬಂದು ಕುವೈತಲ್ಲಿ ಒಂದು ಹಳೆ ಬ್ಯಾಂಕ್. ಇದು ಇಲ್ಲಿ ಶೂಟೌಟ್ ಆಗಿತ್ತಂತೆ ಅವಾಗ. ಕುವೈತ್ ಮತ್ತೆ ಇರಾನ್ಗೆ ಯುದ್ಧ ಆಗಿತ್ತಲ್ಲ, ಸೊ ಅವಾಗ ಫೈಟ್ ಆಗಿದೆ. ಅದು ಬುಲೆಟ್ಸ್ ನೋಡಿ ಹೆಂಗ್ ಬಿದ್ದಾವೆ ತೋರಿಸ್ತೀನಿ ನಾನು, ಬುಲೆಟ್ ಗುರುತುಗಳು. ಸೊ ಬುಲೆಟ್ ಹೊಡೆದು ಇದು ಬ್ಯಾಂಕ್ ಅಂತ. ಇದು ಆ್ಯಕ್ಚುಲಿ ಅವಾಗ ವಾರ್ ಟೈಮಲ್ಲಿ ಇದೆಲ್ಲ ಸ್ಪಾಯ್ಲ್ ಆಗಿ ಹೋಗಿದೆ. ಹೆಂಗಿದೆ ನೋಡಿಲಿ. ಸೊ ಏನೇನೋ ಬರ್ದ ಹುಡುಗರು ಅಮೇರಿಕದ ಹುಡುಗಿರು ಫೋಟೋ ತಕ್ಕೊಡಿ ಅಂದ್ರೆ ನೆಗ್ದೆಕ್ಕೊಂಡ್ ಬರ್ತಾರೆ. ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ, ಅದೊಂದು ಖುಷಿಲಿ.
ಎಂಥ ಗಾಳಿ ಬರ್ತಿದೆ ಗೊತ್ತಾ. ಇಲ್ಲಿ ನಿಂತ್ಕೊಂಡು ಫೀಲ್ ಮಾಡೋಕ್ಕೆ ಒಂಥರ ಚೆಂದ, ಅಷ್ಟು ಅದ್ಭುತವಾದ ಗಾಳಿ. ಗಾಳಿಯೋ ಗಾಳಿ, ಸೈಕಾಗೈತೆ ವೆದರ್ ಮಾತ್ರ ಸೂಪರ್ ಆಗಿದೆ. ಮುಂಚೆ ತುಂಬ ಜನ ಕುವೈತೀಸಲ್ಲೆಲ್ಲ ವಾಸ ಮಾಡ್ತಿದ್ರಂತೆ. ಅದಕ್ಕೆ ಸಂಗತಪಟ್ಟಂಗೆ ಅಂದರೆ ಹಳೆ ಕಾಲದ ಬ್ಯಾಂಕ್ಗಳಲ್ಲಿ ಈ ಥರ ಇರ್ತಿದ್ದು, ಅಂದರೆ ತುಂಬ ಪಾಶ್ ಎಲ್ಲ ಇರಲಿಲ್ಲ, ಸಾಧಾರಣವಾಗೇ ಇತ್ತು. ಸೊ ಇಲ್ಲಿ ಇರಾನ್ ಮತ್ತು ಕುವೈತಿಗೆ ಫೈಟ್ ಆದಾಗ ಎಲ್ಲ ಬ್ಲಾಸ್ಟ್ ಆಗಿ ಹೋಗಿದೆ. ತುಂಬ ಜನಸಂಖ್ಯೆ ಇಲ್ಲ ಈಗೆಲ್ಲ ಆ ಕಡೆ ಐಲ್ಯಾಂಡ್ ಬಿಟ್ಟು ತುಂಬ ಜನ ಆ ಕಡೆ ಹೋಗ್ತಾರೆ. ಇದನ್ನು ಸ್ವಲ್ಪ ಟೂರಿಸ್ಟ್ ಪ್ಲೇಸ್ ಆಗಿ ಮಾಡ್ಕೊಂಡಿದ್ದಾರೆ. ಕಡಿಮೆ ಜನ ಇಲ್ಲಿ ಬಂದು ವಾಸ ಮಾಡ್ತಿರೋದು. ಸೊ ಇಲ್ಲಿ ಟೂರಿಸ್ಟ್ಗಳು ಜಾಸ್ತಿ ಬರೋದ್ರಿಂದ ಒಂಥರ ಚೆನ್ನಾಗಿ ಗುರು. ನೋಡಿ ಇಲ್ಲಿ ಹಿಂದೆ ದೂರದಿಂದ ತೋರಿಸ್ತೀನಿ. Wow, night is very beautiful here. Very beautiful. Beautiful lights. Actually, in Kuwait, I have a very peaceful life. So only thing is here also day by day little expensive. Yeah. Laterly, but if you have good salary, no worry here. We can. Yeah, good salary, good family, and good friends. Yes. That's all you want. I mean, Enough. this life is all about Exactly. good people to live with. Exactly. You are right. Yes, this is a beautiful place. Yeah. So we are moving. So ನಾವು ವಾಪಸ್ ಹೋಗ್ತಾ ಇದ್ದೀವಿ ಇವಾಗ. Just I will make video. Guys are come. ಫೈನಲಿ ನಾವು 5 lakh ಅಲ್ಲಿ ಮುಗಿಸ್ಕೊಂಡು ಸಾಲ್ಮಿಯಾಗೆ ವಾಪಸ್ ಬಂದಿದ್ದೀವಿ. ನೋಡಿ ಇದು ಮೇಲೆ ಹೇಗಿದೆ ಅಂತ. ಸೊ ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಹೋಮ್. ಇಂತ ಮುಗಿಸ್ಕೊಂಡು ಬಂದ್ವಪ್ಪ, ಚೆನ್ನಾಗಿತ್ತು. ಎಸ್, ದಿಸ್ ಇಸ್ ಮರೀನಾ ಹೋಟೆಲ್. ಸೊ ಇವರು ನಮ್ಮ ಅಮೇರಿಕನ್ ಸಿಟಿಸನ್. ನನ್ನ ಜೊತೆ ಇವತ್ತು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದರು. ನನಗೆ ಖುಷಿ ಆಯ್ತು ಇವ್ರ ಜೊತೆ ಬಂದು. ಮತ್ತು ಇನ್ನಿಬ್ಬರು ಕೂಡ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದರು ನನಗೆ. ಸೊ ಇವರು ನಮಗೆ ಡ್ರಾಪ್ ಮಾಡ್ತಿದ್ದಾರೆ. ಸೊ ಇವರು ಅಮೇರಿಕನ್ ಸಿಟಿಸನ್. ನನ್ನ ಯಾ ಭಯ್ಯಾ हाँ ठीक है. ಥ್ಯಾಂಕ್ ಯು. ಇದಾಗಿತ್ತು ನನ್ನ ಪ್ರಯತ್ನ 5 lakh ಐಲ್ಯಾಂಡ್ನ ನಿಮ್ಮ ಮುಂದೆ ತೆರೆದಿಡುವಂಥ ಪ್ರಯತ್ನ. ನಿಮಗೆ ಈ ವಿಡಿಯೋ ಇಷ್ಟ ಅಂದರೆ ವಿಡಿಯೋನ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತಾ ಇರೋಣ ಮತ್ತೆ.